ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ನಮ್ಮ ಜವಾರಿ ಮಂದಿಯ ಜವಾರಿ ಅಡಿಗೆ ಬದನೆಕಾಯಿ ಪಲ್ಯ. ಇದು ಅಂತೂ ನಾರ್ತ್ ಕರ್ನಾಟಕ, ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ತುಂಬಾ ಫೇಮಸ್ಸು. ಅಥೆಂಟಿಕ್ ಆಗಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಈ ಒಂದು ಬದನೆಕಾಯಿ ಮತ್ತೆ ಸ್ವಲ್ಪ ಆಲೂಗಡ್ಡೆನ ಬಳಸಿ ಈ ಒಂದು ಅದ್ಭುತವಾದ ಪಲ್ಯ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್, ಇನ್ಕ್ಲೂಡಿಂಗ್ ಅದರಲ್ಲಿ ಸೀಕ್ರೆಟ್ ಆಗಿ ಮಾಡ್ತಕ್ಕಂಥ ಒಂದು ಮಸಾಲೆ ಪೌಡರ್ ಬರುತ್ತೆ. ಆ ಪೌಡರ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡಿಬಿಡುವ. ಹಾಗಾದ್ರೆ ಈ ಒಂದು ಪಲ್ಯ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡ್ಕೊಳ್ಳುವ. ಟೊಮೆಟೊ, ಈರುಳ್ಳಿ, ಉಪ್ಪು, ಬೆಲ್ಲ, ಹುಣಸೆ ಹಣ್ಣಿನ ರಸ, ಕಡಲೆಬೇಳೆ, ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬ್ಲ್ಯಾಕ್ ಪೆಪ್ಪರ್, ಸೆಸ್ಮಿ, ಕಡಲೆ ಬೀಜ, ಧನಿಯಾ, ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 5 ಸಾಕಾಗುತ್ತೆ ನೋಡಿ. ಇದರಲ್ಲಿ ಒಂದು 100 ಗ್ರಾಮ್ಸ್ ಈಚು ಬದನೆಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಸಹ ಈ ರೀತಿ ಸ್ಲೈಸಸ್ ಆಗಿ ಮಾಡ್ಕೊಂಡಿದ್ದೀನಿ, ಅದು ತುಂಬ ಇಂಪಾರ್ಟೆಂಟ್. ಈಗ ಇದನ್ನೆಲ್ಲನೂ ಉಪಯೋಗಿಸಿ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದನ್ನ ನೋಡುವ, ನಡೀರಿ. ನೋಡಿ ಮಿತ್ರರೆ, ಮೊದಲನೇದಾಗಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಆ ಬಾಣಲೆಯಲ್ಲಿ ಈ ಒಂದು ಸ್ಪೈಸಸ್ ಏನಿದೆ, ಹೋಲ್ಗರಂ ಮಸಾಲ, ಕಡಲೆ ಬೀಜ ಮತ್ತು ಚಕ್ಕೆ, ಲವಂಗ, ಪೆಪ್ಪರು, ಸೆಸ್ಮಿ, ವೈಟ್ ಸೆಸ್ಮಿ ಅಂತ ಹೇಳಿದ್ರೆ ಎಳ್ಳು, ಮತ್ತು ಈ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಮೇತ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲನೂ ಇದರಲ್ಲಿ ಸೇರಿಸ್ಕೊಂಡು ಎಣ್ಣೆ ಇಲ್ದಿರ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೆನಪಿರಲಿ, ಎಣ್ಣೆಯನ್ನು ಹಾಕೋಕ್ಕೆ ಹೋಗಬೇಡಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಒಂದು 3 ರಿಂದ 4 ನಿಮಿಷ ಚೆಂದ ಹುರಿರಿ. ನೋಡ್ತಿದ್ರಲ್ಲ, ಈಗ ಪರ್ಫೆಕ್ಟಾಗಿ ಹುರಿದಾದ ನಂತರ ಇದು ಪರ್ಫೆಕ್ಟಾಗಿ ಕ್ರಿಸ್ಪ್ ಆಗಿದೆ. ಇಷ್ಟು ಕ್ರಿಸ್ಪ್ ಆದರೆ ಸಾಕಾಗುತ್ತೆ. ಇದನ್ನು ಒಂದು ಪ್ಲೇಟಲ್ಲಿ ನಾನು ಹೊರಗಡೆ ತೆಗೆದುಕೊಳ್ತಾ ಇದ್ದೇನೆ. ಇದೆಲ್ಲ ಪರ್ಫೆಕ್ಟಾಗಿ ತಣ್ಣಗಾದ ನಂತರ ಇದು ಸ್ವಲ್ಪ ಔಡ್ ತೋಡಾಗೆ ಕೋರ್ಸ್ ಪೌಡರಾಗಿ ಮಾಡ್ಕೊಂಡ್ಬಿಡುವ. ನೋಡ್ತಿರಲ್ಲ, ಸ್ವಲ್ಪ ಕೋರ್ಸ್ ಪೌಡರ್ ಅಂದರೆ ಔಡ್ ತೋಡು, ಸ್ವಲ್ಪ ರಫ್ ಆಗಿ ಪೌಡರ್ ಆಗಿರಬೇಕು. ತುಂಬ ಫೈನಾಗಿ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ರಫ್ ಆಗಿ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ಈಗ ಈ ಸೀಕ್ರೆಟ್ ಪೌಡರ್ ರೆಡಿ ಆಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆಯಲ್ಲಿ ಒಂದು 3 ಟೇಬಲ್ ಸ್ಪೂನು ಅಥವಾ 4 ಬೇಕಾದರೂ ಹಾಕ್ಕೋಬೋದು. 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಾಯಲಿಕ್ಕೆ ಬಿಡಿ. ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಎಲ್ಲನೂ ಕಾಲು ಟೀ ಸ್ಪೂನ್ ಅಷ್ಟು ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆಯನ್ನು ನಾನು ಹಾಕ್ಕೊಳ್ತೀನಿ. ಕಡಲೆಬೇಳೆ ಚೂರು ಜಾಸ್ತಿ ಬೇಕಾದ್ರೂ ನೀವು ಹಾಕ್ಕೊಬೋದು. ಈಗ ಈ ಸಾಸಿವೆ ಅಂತಕ್ಕಂಥದ್ದು ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರಿಯುವ. ನೋಡಿಪ್ಪ, ಇದೆಲ್ಲ ಆಗಿದೆಲ್ಲ. ಈ ಸಂದರ್ಭದಲ್ಲಿ ಒಂದು 2 ರಿಂದ 3, ದೊಡ್ಡದಾದರೆ 2, ಚಿಕ್ಕದಾದರೆ ಒಂದು 3 ಮೀಡಿಯಂ ಸೈಜ್ನ ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿರತಕ್ಕಂಥದ್ದು ಈರುಳ್ಳಿನ ಇದರಲ್ಲಿ ಹಾಕ್ಕೊಳ್ತೇನೆ. ಈ ಈರುಳ್ಳಿ ಅಂತಕ್ಕಂಥದ್ದು ಏನಾಗಬೇಕು, ಸ್ವಲ್ಪ ಸಾಫ್ಟ್ ಆಗಬೇಕು. ಹೆಚ್ಚು ಕಮ್ಮಿ ಒಂಥರ ಟ್ರಾನ್ಸ್ಲೂಸೆಂಟ್, ಪಾರದರ್ಶಕ ಅಂತಾರಲ್ಲ ಆ ರೀತಿ. ಇದು ಆಗಲಿಕ್ಕೆ ನಿಮಗೆ ಸುಮಾರು ಒಂದು 2 ರಿಂದ 3 ನಿಮಿಷ ಆದರೂ ಬೇಕಾಗುತ್ತೆ, ಅಂದರೆ ಮೀಡಿಯಂ ಫ್ಲೇಮ್. ಈಗ ನೋಡಿ, ಸುಮಾರು ಒಂದು 2 ನಿಮಿಷ ಆದ ನಂತರ ಈರುಳ್ಳಿ ಅಂತಕ್ಕಂಥದ್ದು ಇಷ್ಟು ಮೆತ್ತಗಾಗಿದೆ. ನೋಡ್ತಿದ್ರಲ್ಲ, ಒಂಥರ ಪಿಂಕಿಶ್ ಕಲರ್ ಥರ ಇಷ್ಟಾದರೆ ಸಾಕು. ಇದರಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ನಾನು ಹಾಕ್ಕೊಳ್ತೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವೆಲ್ಲೂ ಸಹ ಉಪ್ಪು ಹಾಕಿಲ್ಲ, ಕಲ್ಲುಪ್ಪನ್ನ ಈಗಲೇ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಕ್ಕಂಥದ್ದು 1 ಟೀ ಸ್ಪೂನನ್ನು ಹಾಕ್ಕೊಳ್ತೇನೆ. ಫ್ರೆಶ್ ಆಗಿ ಮಾಡಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಅದನ್ನು ಹಾಕಿಬಿಟ್ಟು ಈಗ ಹಸಿ ವಾಸನೆ ಹೋಗೋವರೆಗೂ ನಾನು ಕುಕ್ ಮಾಡಬೇಕಾಗುತ್ತೆ. ಇದು ಹೆಚ್ಚು ಕಮ್ಮಿ ಒಂದು 2 ನಿಮಿಷ ತೊಗೊಳುತ್ತೆ. ನೋಡಿ, ಒಂದು 2 ನಿಮಿಷ ಆದ ನಂತರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಎಲ್ಲ ಹೋದರೆ ಈರುಳ್ಳಿ ಸಹ ಸ್ವಲ್ಪ ಮೆತ್ತಗಾಗಿದೆ. ಈಗ ಇದು ಪರ್ಫೆಕ್ಟ್ ಆಯ್ತಲ್ಲ. ಈ ಸಂದರ್ಭದಲ್ಲಿ ನಾವು ಕಟ್ ಮಾಡಿರ್ತಕ್ಕಂಥ ಈ ಬದನೆ ಮತ್ತು ಆಲೂಗಡ್ಡೆನ ಹಾಕ್ತೀವಿ. ನೀವು ನೋಡ್ತಿರ್ಬೋದು, ಏನಕ್ಕೆ ನಾನು ನೀರಲ್ಲಿ ಹಾಕಿದೆ ಅಂತ ಹೇಳಿದ್ರೆ, ಬದನೆಕಾಯಿ ಕಟ್ ಮಾಡಿ ಹೊರಗಡೆ ಇಟ್ಬಿಟ್ರೆ ಕಪ್ಪಾಗ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ ಬದನೆ ಮತ್ತು ಆಲೂಗಡ್ಡೆ ಎರಡನ್ನೂ. ಯಾಕಂದರೆ ಆಕ್ಸಿಡೇಷನ್ ಪ್ರೋಸೆಸ್ಸಿಂದ ಕಪ್ಪಗಾಗುತ್ತೆ. ಸೊ ಇದೇ ಟೈಮಲ್ಲಿ ನಾನು ಕಟ್ ಮಾಡಿರ್ತಕ್ಕಂಥ ಒಂದು 3 ನಾಟಿ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದರಲ್ಲಿ ನೋಡಿ, ಒಂದು 10 ಗ್ರಾಮ್ನಷ್ಟು ಒಂದು ಸಣ್ಣ ನೆಲ್ಲಿ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡಿದ್ದೆ. ಅದನ್ನು ನೀರಲ್ಲಿ ಹಾಕಿ ನೆನೆಸಿ ಕಿವುಚಿ ಈ ಒಂದು ರಸನೂ ಸಹ ಈಗಲೇ ಹಾಕ್ಕೊಳ್ತೀನಿ. ಸೊ ಇದನ್ನೆಲ್ಲ ಹಾಕಿದ ನಂತರ ಒಮ್ಮೆಲೆ ಇದನ್ನು ಕ್ಲೀನಾಗಿ ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡುವ. ನೋಡಿ, ಎಲ್ಲ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ನೋಡಿ, ಸ್ವಲ್ಪ ಗುಣಿ ಮಾಡಿ ನೋಡಿದ್ರೆ ಸ್ವಲ್ಪ ನೀರಿನ ಅಂಶ ಎಲ್ಲ ನಿಮಗೆ ಕಾಣಿಸ್ತದೆ. ಆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಕುಕ್ ಮಾಡಬೇಕು. ಇಲ್ಲಿವರೆಗೂ ಒಂದು 5 ನಿಮಿಷಗಳ ಕಾಲ ಕುಕ್ ಮಾಡಬೇಕಾಗುತ್ತೆ.
ಈಗ ನೋಡಿ ಸುಮಾರು ಒಂದು 5 ನಿಮಿಷಗಳ ಕಾಲ ಇದನ್ನ ಪರ್ಫೆಕ್ಟಾಗಿ ಕುಕ್ ಮಾಡಿದ್ದಾಗಿದೆ. ಈಗ ನೋಡಿ ಕ್ಲೀನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡಿ ನೋಡಿ ಕೆಳಗಡೆ ತೋರಿಸ್ತೀನಿ ನೋಡಿ. ಈಗಲೂ ಸಹ ಅದರಲ್ಲಿ ನೀರಿನ ಅಂಶ ಎಲ್ಲೂ ಇಲ್ಲ, ಬರೀ ಎಣ್ಣೆ ಮಾತ್ರ ಬರ್ತಾ ಇದೆ. ಸೊ ಹೀಗೆ ಈ ಲೆವೆಲ್ಗೆ ಬಂದಾಗ ಮಾತ್ರ ಆಲೂಗಡ್ಡೆ ಮತ್ತು ಬದನೆಕಾಯಿ ಅಂತಕ್ಕಂಥ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ಸೊ ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಫ್ಲೇವರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಹಾಗೆ ನಾವಾಗಲೇ ಏನು ಮಸಾಲೆ ಪುಡಿ ಮಾಡಿದ್ವಲ್ಲ, ಆ ಮಸಾಲೆ ಪುಡಿಯನ್ನೆಲ್ಲ ಇದೆಲ್ಲ ಹಾಕ್ಕೊಂಡ್ಬಿಡ್ತೇನೆ. ಹಾಗೆ ಸ್ವಲ್ಪ ಒಂದು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತೇನೆ, ಯಾಕಂದರೆ ಇದೆಲ್ಲ ಕುದಿಬೇಕಲ್ವಾ, ಇನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಸೊ ಆ ಒಂದು ಕಾರಣಕ್ಕಾಗಿ ನೀರನ್ನು ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ ಇದೆಲ್ಲ ಪರ್ಫೆಕ್ಟಾಗಿ ಆಗಿದೆ, ಇನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ಲ. ಸೊ ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ 3 ನಿಮಿಷಗಳ ಕಾಲ ಕುಕ್ ಮಾಡ್ತೇನೆ. ನೋಡಿ 3 ನಿಮಿಷ ಆದ ನಂತರ ಮ್ಯಾಜಿಕ್ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಕೊನೆಯದಾಗೆ ಇದರಲ್ಲಿ ತುರಿದಿರ್ತಕ್ಕಂಥ ಒಣ ಕೊಬ್ಬರಿಯನ್ನು ಹಾಕೋಬೋದು, ಅಥವಾ ಹಸಿ ಕಾಯಿನ ನೀವು ಯೂಸ್ ಮಾಡ್ಬೋದು. ನೀವು ಒಣ ಕೊಬ್ಬರಿ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಶ್ರದ್ಧಾನುಸಾರವಾಗಿ ನಿಮಗೆ ಬೇಕಾಗಿರೋಷ್ಟು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳಿ. ಹಾಕಿದ ತಕ್ಷಣ ಇದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಬಿಡಿ. ಇವಾಗ ಫ್ಲೇಮ್ನ ಅವಶ್ಯಕತೆ ಇಲ್ಲ. ನೋಡಿಪ್ಪ, ನಮ್ಮ ಜವಾರಿ ಮಂದಿಯ ಜವಾರಿ ಅಡುಗೆನೇ ಹೀಗೆ ಮಾಡ್ಲಿಕ್ಕೆ ಅಂತ ಅಂದರು. ತುಂಬ ಅಂದರೆ ತುಂಬ ಸಿಂಪಲ್ಲು. ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ, ಮನೇಲಿರ್ತಕ್ಕಂಥ ಸಾಮಗ್ರಿಗಳನ್ನೇ ಬಳಸಿ ಎಷ್ಟು ಅದ್ಭುತವಾದ ರೆಸಿಪೀಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಇದನ್ನು ಮಾತ್ರ ಹೇಳ್ತೀನಲ್ಲ, ನನ್ನ ಫೇವ್ರೇಟ್ ಆಗಿರ್ತಕ್ಕಂಥ ಚಪಾತಿ ಜೊತೆ ಅಂತೂ ಅಲ್ಟಿಮೇಟ್. ಅಲ್ಲಿ ಉತ್ತರ ಕರ್ನಾಟಕ ಕಡೆ ಅಂತ ಹೇಳಿದ್ರೆ ಖಡಕ್ ರೊಟ್ಟಿ, ಈ ಒಂದು ಪಲ್ಯ ಅಲ್ಟಿಮೇಟ್ ಆಗಿರುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲೆಕ್ಟ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.